ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಮೈಸೂರಿಗೆ ಬರ್ತಾ ಇದ್ದಾರೆ ಅನ್ನುವಂಥದ್ದು ಸುಪ್ರೀಂ ಕೋರ್ಟ್ ನಿಂದ ನಟ ದರ್ಶನ್ ಜಾಮೀನು ರದ್ದಾಗಿದೆಯಲ್ಲ, ಅದ್ರ ಬೆನ್ನಲ್ಲೇ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ ದರ್ಶನ್ ಅವರ ತಾಯಿ ಮೀನಾ ತೂಗುದೀಪ ಅವರು. ಮೈಸೂರಿನ ಸಿದ್ಧಾರ್ಥನಗರದ ನಿವಾಸದಲ್ಲೇ ದರ್ಶನ್ ಅವರ ತಾಯಿ ಇದ್ದಾರೆ. ಇದ್ರ ಬಗ್ಗೆ ಕೇಳಿದ್ರು, ನಾವು ಪ್ರತಿನಿಧಿಗಳು ಕೂಡ ಮಾತನಾಡೋಕ್ಕೆ ಪ್ರಯತ್ನ ಪಟ್ಟರು ಅವ್ರ ಹತ್ರ, ಮೀನಾ ತೂಗುದೀಪ ಅವ್ರ ಹತ್ರ, ಬಟ್ ಅವರೇನು ರಿಯಾಕ್ಷನ್ ಮಾಡಿಲ್ಲ. ಸೊ ಮೈಸೂರಿನ ಸಿದ್ಧಾರ್ಥನಗರದಲ್ಲಿರುವಂತಹ ಅವರ ನಿವಾಸ ದೃಶ್ಯದಲ್ಲಿ ನಾವೇನು ನೋಡ್ತಾ ಇದೀವಲ್ಲ, ಇವತ್ತು ಅವರು ಇನ್ಫ್ಯಾಕ್ಟ್ ಎಲ್ಲವೂ ಸರಿ ಇದ್ದಿದ್ದರೆ, ಅಂದರೆ ಎಲ್ಲವೂ ಅವ್ರು ಅಂದ್ಕೊಂಡಂತೆ ಆಗಿದ್ದಿದ್ದರೆ ಮಡಿಕೇರಿಯಿಂದ ಇವತ್ತು ಮೈಸೂರಿಗೆ ಬಂದು ಮೈಸೂರಿನಲ್ಲಿ ಒಂದು ಜಾತ್ರೆ ಇತ್ತೆ, ಆ ಜಾತ್ರೆಯಲ್ಲಿ ಅವರು ಪಾಲ್ಗೊಳ್ತಾ ಇದ್ರು. ಇದೇ ನಿವಾಸದಲ್ಲಿ ಅವರು ಉಳಿಯುವಂಥ ಸಾಧ್ಯತೆಗಳು ಇದ್ದವು. ಅವರ ನಿವಾಸಕ್ಕೆ ಹೋಗಿ ಅವರ ತಾಯಿಯನ್ನು ಭೇಟಿ ಮಾಡುವಂಥ ಸಾಧ್ಯತೆ ಕೂಡ ಇತ್ತು. ಬಟ್ ಇನ್ಫ್ಯಾಕ್ಟ್ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಅವರ ಬೇಲ್ ಕ್ಯಾನ್ಸಲ್ ಆಗಿರೋದ್ರಿಂದಾಗಿ ಈಗ ಅವರು ನೇರವಾಗಿ ಮೈಸೂರಿಗೆ ಬಂದು ಮೈಸೂರಿಂದ ಬೆಂಗಳೂರಿಗೆ ಬರೋ ಸಾಧ್ಯತೆಗಳಿವೆ. ನಮ್ಮ ಪ್ರತಿನಿಧಿ ರಾಮ್ ಜಾಯ್ನ್ ಆಗಿದ್ದಾರೆ, ಮಾತಾಡೋಣ. ರಾಮ್, ಮೀನಾ ತೂಗುದೀಪ ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನವನ್ನ ಮಾಡಿದ್ರ, ಏನು ಹೇಳಿದ್ರು ಈ ಸಂದರ್ಭದಲ್ಲಿ ಈಗ ಬೇಲ್ ಕ್ಯಾನ್ಸಲ್ ಆಗಿರೋದ್ರಿಂದ? ಜೊತೆಗೆ ಈಗ ದರ್ಶನ್ನ ಮೈಸೂರು ಪ್ಲಾನ್ ಏನಿತ್ತಲ್ಲ ಇವತ್ತು ಜಾತ್ರೆಗೆ ಬರೋದು, ಅದೆಲ್ಲವೂ ಕೂಡ ಆಲ್ಮೋಸ್ಟ್ ಕ್ಯಾನ್ಸಲ್ ಆದಂತೆ ಆಗಿದೆ ಅನ್ಸುತ್ತೆ. ಏನು ಅಪ್ಡೇಟ್ ಸಿಗ್ತಾ ಇದೆ ರಾಮ್? ರೆಹಮಾನ್, ಖಂಡಿತವಾಗಿ ಏನು ಸುಪ್ರೀಂ ಕೋರ್ಟ್ ನಟ ದರ್ಶನ್ ಜಾಮೀನನ್ನು ರದ್ದುಗೊಳಿಸಿದ ಬೆನ್ನಲ್ಲೇ ಅವರ ನಿವಾಸದ ಬಳಿ ನೀರವ ಮೌನ ಆವರಿಸಿದೆ. ನಾನೀಗ ಅವರ ನಿವಾಸ ಸಿದ್ಧಾರ್ಥನಗರದಲ್ಲಿದ್ದೇನೆ. ನೋಡ್ತಾ ಇರ್ಬೋದು, ಅವರ ತಾಯಿ ಮೀನಾ ತೂಗುದೀಪ್ ಅವರು ಈಗಲೂ ಸಹ ಮನೆಯಲ್ಲಿದ್ದಾರೆ. ಅವರು ಯಾವುದೇ ರೀತಿಯಂಥ ಪ್ರತಿಕ್ರಿಯೆಯನ್ನು ನಾನು ನೀಡೋದಿಲ್ಲ ಅನ್ನೋ ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ಹಿಂದೆ ಸಾಕಷ್ಟು ಘಟನೆಗಳಾದ ಸಂದರ್ಭದಲ್ಲೂ ಅವರು ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆಯನ್ನು ನೀಡಿರಲಿಲ್ಲ. ಸೊ ನಿನ್ನೆವರೆಗೂ ಸಹ ದರ್ಶನ್ ಇದೇ ಒಂದು ನಿವಾಸದಲ್ಲಿ ಇದ್ರು ಅನ್ನೋ ಒಂದು ಮಾಹಿತಿ ಲಭ್ಯವಾಗಿದೆ. ನಿನ್ನೆ ಅವರು ಮಡಿಕೇರಿಯ ಸುಂಟಿಕೊಪ್ಪಗೆ ತೆರಳಿದ್ರು. ಮತ್ತೆ ಅವರ ಸ್ನೇಹಿತನ ಫಾರ್ಮ್ ಹೌಸಿಂದ ಇವತ್ತು ವಾಪಸ್ಸು ಬಂದು ಮೈಸೂರಿನಲ್ಲಿ ಒಂದು ಜಾತ್ರಾ ಮಹೋತ್ಸವ ಇತ್ತು, ಆ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಬೇಕಾಗಿತ್ತು. ಆದರೆ ಸುಪ್ರೀಂ ಕೋರ್ಟ್ ಏನು ಶಾಕ್ ಅನ್ನು ನೀಡಿದೆ. ಈಗ ಎಲ್ಲವೂ ಸಹ ಬದಲಾಗ್ತದೆ. ಇದೀಗ ಏನು ಅವರು ಸುಂಟಿಕೊಪ್ಪದಿಂದ ಮೈಸೂರಿನತ್ತ ಹೊರಟಿದ್ದಾರೆ. ಮೈಸೂರಿಗೆ ಬಂದು ಬಹುಶಃ ಅವರು ಫಾರ್ಮ್ ಹೌಸ್ಗೆ ಹೋಗಿ ಫಾರ್ಮ್ ಹೌಸಿಂದ ಅಲ್ಲಿಂದ ಬೆಂಗಳೂರಿಗೆ ತೆರಳುವಂತಹ ಕೆಲಸ ಆಗ್ತದೆ. ಈಗಾಗಲೇ ನಿವಾಸದ ಬಳಿಯೂ ಸಹ ಪೊಲೀಸರು ಬಂದು ಒಂದು ಗಸ್ತು ತಿರುಗುವಂತಹ ಕೆಲಸ ಆಗಿತ್ತು. ಅದೇ ರೀತಿಯಾಗಿ ಫಾರ್ಮ್ ಹೌಸ್ ಬಳಿಯೂ ಸಹ ಟಿ ನರಸೀಪುರ ಪೊಲೀಸರು ತೆರಳಿ ಅಲ್ಲಿಯೂ ಸಹ ಎಲ್ಲ ರೀತಿಯಾದಂತಹ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವಂತಹ ಕೆಲಸವನ್ನು ಮಾಡಿದ್ದಾರೆ. ಹೀಗಾಗಿ ದರ್ಶನ್ ನಿವಾಸದ ಬಳಿ ಈಗ ನೀರವ ಮೌನ ಆವರಿಸಿದೆ. ಯಾಕಂದರೆ ರೆಹಮಾನ್, ತಮಗೆ ಗೊತ್ತಿರುವಂತೆ ಎಲ್ಲರೂ ಸಹ ಒಂದು ನಿರೀಕ್ಷೆ ಮಾಡಿದ್ರು. ಎಲ್ಲೋ ಒಂದು ಕಡೆ ಸುಪ್ರೀಂ ಕೋರ್ಟ್ ದರ್ಶನ್ಗೆ ಒಂದು ಏನು ಜಾಮೀನನ್ನು ಮುಂದುವರಿಸಿದೆ ಅನ್ನೋ ವಿಶ್ವಾಸದಲ್ಲಿ ಅವರ ಅಭಿಮಾನಿಗಳು ಇದ್ರು, ಮನೆಯವರು ಸಹ ಇದ್ರು. ಆದರೆ ಸುಪ್ರೀಂ ಏನು ಶಾಕ್ ಅನ್ನು ನೀಡಿತ್ತು, ಆ ಶಾಕ್ನಿಂದ ಯಾರು ಸಹ ಚೇತರಿಸಿಕೊಂಡಿಲ್ಲ. ಹೀಗಾಗಿ ಮನೆಯ ಬಳಿಯೂ ಸಹ ಯಾರು ಸುಳಿದಿಲ್ಲ. ಸಾಮಾನ್ಯವಾಗಿ ಮೈಸೂರಿಗೆ ದರ್ಶನ್ ಬಂದರೆ ಒಂದು ಫಾರ್ಮ್ ಹೌಸ್ನಲ್ಲಿ ಉಳ್ಕೊಳ್ಳುವಂಥದ್ದು, ಏನು ಮೈಸೂರು ಟಿ ನರಸೀಪುರ ರಸ್ತೆಯಲ್ಲಿರುವಂಥ ಅವರ ನೆಚ್ಚಿನ ಫಾರ್ಮ್ ಹೌಸ್ನಲ್ಲಿ ಉಳ್ಕೊಳ್ತಾ ಇದ್ರು, ಅಥವಾ ಸಿದ್ಧಾರ್ಥ ನಗರದ ಈ ಒಂದು ನಿವಾಸದಲ್ಲಿ ಉಳ್ಕೊಳ್ಳುವಂಥ ಕೆಲಸ ಆಗ್ತಾ ಇತ್ತು. ನಿನ್ನೆವರೆಗೂ ಸಹ ಮೈಸೂರಿನಲ್ಲೇ ಇದ್ದಂತಹ ದರ್ಶನ್ ನಿನ್ನೆ ರಾತ್ರಿ ತಮ್ಮ ಸ್ನೇಹಿತನ ಒಂದು ಫಾರ್ಮ್ ಹೌಸ್ಗೆ ತೆರಳಿದ್ರು ಅನ್ನೋ ಮಾಹಿತಿ ಲಭ್ಯವಾಗಿತ್ತು. ಇದೀಗ ಈ ಒಂದು ಏನು ಸುಪ್ರೀಂ ಕೋರ್ಟ್ನ ಶಾಕ್ ಇತ್ತು, ಅದಾದ ನಂತರ ಅಲ್ಲಿಂದನೂ ಸಹ ಬಂದು ಮೈಸೂರಿನಿಂದ ಬೆಂಗಳೂರಿಗೆ ತೆರಳುವಂತಹ ಸಾಧ್ಯತೆ ಇದೆ. ಸದ್ಯದ ಮಟ್ಟಿಗೆ ಈ ಒಂದು ಏನು ಸುಪ್ರೀಂನ ಒಂದು ಏನು ತೀರ್ಪಿದೆ ಅದರ ಬಗ್ಗೆ ಯಾವುದೇ ರೀತಿಯಂತಹ ಪ್ರತಿಕ್ರಿಯೆಯನ್ನು ಕೊಡಲಿಕ್ಕೆ ಅವರ ತಾಯಿ ಮೀನಾ ತೂಗುದೀಪ್ ಅವರು ಸಹ ನಿರಾಕರಿಸಿದ್ದಾರೆ. ಹಾಗೆ ರಾಮ್, ಈಗ ಸುಂಟಿಕೊಪ್ಪದಿಂದ ಬರ್ತಾ ಇರೋದ್ರ ಬಗ್ಗೆ ಏನಾದರೂ ಸೂಚನೆಗಳು ಸಿಗ್ತಾ ಇದೆಯಾ? ಮಾಹಿತಿ ಏನಾದರೂ ಇದೆಯಾ? ಮೈಸೂರಿಗೆ ಬರ್ತಾರೆ ಅಥವಾ ಇಲ್ಲೇ ಇರ್ತಾರೆ, ಮತ್ತೆ ಇಲ್ಲಿಂದ ಬೆಂಗಳೂರಿಗೆ ಇವತ್ತೇ ಹೊರಡ್ತಾರೆ? ಏನಾದರೂ ಅಪ್ಡೇಟ್ಸ್? ಜೊತೆಗೆ ಈ ಜಾತ್ರೆ ಬಗ್ಗೆ ಕೇಳ್ತಾ ಇದ್ದೆ ರಾಮ್, ಈಗ ಜಾತ್ರೆ ಇದೆಯಾ, ಬರ್ತಾರಾ ಅಲ್ಲಿಗೆ ಅನ್ನುವಂಥದ್ದು ಈಗಿರುವಂಥದ್ದು ಏನಾದರೂ ಅಪ್ಡೇಟ್ಸ್ ಇದ್ರ ಬಗ್ಗೆ ರಾಮ್? ರೆಹಮಾನ್, TV9ಗೆ ಲಭ್ಯವಾಗಿರುವಂತಹ ಮಾಹಿತಿಯ ಪ್ರಕಾರ, ಅಂದರೆ ಬೇರೆ ರಾಜ್ಯಗಳಿಗೂ ಅವರು ಎಲ್ಲೂ ಹೋಗಿಲ್ಲ, ಅಥವಾ ಕರ್ನಾಟಕದಲ್ಲೇ ಇರುವಂತಹ ಮಡಿಕೇರಿಯ ಸುಂಟಿಕೊಪ್ಪದಲ್ಲಿ ತಮ್ಮ ಸ್ನೇಹಿತರ ಫಾರ್ಮ್ ಹೌಸ್ನಲ್ಲಿ ಇದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿದೆ. ಮತ್ತು ಈ ಒಂದು ಸುಪ್ರೀಂ ಕೋರ್ಟ್ ಏನು ಜಾಮೀನನ್ನು ರದ್ದು ಮಾಡಿಸುತ್ತೋ ಅದಾದ ನಂತರ ಸುಂಟಿಕೊಪ್ಪದಿಂದ ಮೈಸೂರಿನ ಹತ್ರ ಪ್ರಯಾಣ ಬೆಳೆಸಿರುವಂಥದ್ದು. ಮೈಸೂರಿನಲ್ಲಿ ಇವತ್ತು ಸಂಜೆ ಅಂದರೆ ಮೈಸೂರಿನಲ್ಲೇ ಉಳ್ಕೊಂಡು ರಾತ್ರಿ ಆ ಒಂದು ಜಾತ್ರಾ ಮಹೋತ್ಸವ ಇತ್ತು, ಅದರಲ್ಲಿ ಭಾಗಿಯಾಗಬೇಕಾಗಿತ್ತು. ಬಹುಶಃ ಈಗ ಆ ಒಂದು ಜಾತ್ರೆಯಲ್ಲಿ ಭಾಗಿಯಾಗೋದಕ್ಕೆ ಸಾಧ್ಯತೆ ಇಲ್ಲ. ಮೈಸೂರಿಗೆ ಬಂದ ನಂತರ ಇಲ್ಲಿಂದ ಬೆಂಗಳೂರಿಗೆ ತೆರಳುವಂತಹ ಕಾರ್ಯಕ್ರಮ ಇದೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿದೆ. ಮತ್ತು ಈಗಾಗಲೇ ಪೊಲೀಸರು ಸಹ ಅವರನ್ನು ಸಂಪರ್ಕಿಸಿ ಈ ಒಂದು ಜಾಮೀನು ರದ್ದಾಗಿರುವಂಥ ವಿಚಾರ ಮತ್ತು ಅವರ ಒಂದು ನಿಗಾದಲ್ಲಿ ಇರುವಂಥ ಕೆಲಸಕ್ಕೆ ಮುಂದಾಗಿರೋದ್ರಿಂದಾಗಿ ಬಹುಶಃ ಮೈಸೂರಿನಲ್ಲಿರೋದಕ್ಕಿಂತ ಬೆಂಗಳೂರಿನಲ್ಲೇ ಇರುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಹೀಗಾಗಿ ಸುಂಟಿಕೊಪ್ಪದಿಂದ ಮಾರ್ಗವಾಗಿ ಅಂದರೆ ಮೈಸೂರು ಮಾರ್ಗವಾಗಿ ಬಂದು ಇಲ್ಲಿಂದ ಅಂದರೆ ಫಾರ್ಮ್ ಹೌಸ್ಗೆ ತೆರಳಿ ಅಲ್ಲಿಂದ ತಮ್ಮ ಕೆಲಸ ಕಾರ್ಯಗಳೆಲ್ಲ ಮುಗಿಸಿ ಬೆಂಗಳೂರಿಗೆ ತೆರಳುವಂತಹ ಸಾಧ್ಯತೆ ಇದೆ. ಲಭ್ಯವಿರುವಂತಹ ಮಾಹಿತಿ ಪ್ರಕಾರ ಯಾವುದೇ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಿಲ್ಲ. ಜಾತ್ರೆ ಅದು ನಡೆಯುತ್ತೆ, ಆದರೆ ಇವರು ಅದರಲ್ಲಿ ಭಾಗಿಯಾಗೋದಿಲ್ಲ. ಇಲ್ಲಿಂದ ನೇರವಾಗಿ ಬೆಂಗಳೂರಿಗೆ ತೆರಳುವಂತಹ ಸಾಧ್ಯತೆ ಇದೆ ಅನ್ನೋದು ಮಾಹಿತಿ ಈಗ ಲಭ್ಯವಾಗಿರುವಂಥದ್ದು. ರೆಹಮಾನ್, ಎಸ್, ಥ್ಯಾಂಕ್ ಯು ರಾಮ್. ಸಹಜ, ಇವಾಗ ಮತ್ತೇನಾದರೂ ಅವ್ರ ಜಾತ್ರೆಯಲ್ಲಿ ಏನಾದರೂ ಕಾಣಿಸ್ಕೊಂಡ್ರೆ ಈಗ ಮತ್ತೆ ಆಲ್ರೆಡಿ ಸುಪ್ರೀಂ ಕೋರ್ಟಲ್ಲಿ ಒಂದು ತಪರಾಗಿ ಬಿದ್ದಿದೆ. ಯಾಕಂದರೆ ಇಲ್ಲಿ ಪರಪ್ಪನಗರದಲ್ಲಿ ಕೂತ್ಕೊಂಡು ಕಾಫಿ ಮಗ್ ಇಟ್ಕೊಂಡು ಸಿಗರೇಟ್ ಇಟ್ಕೊಂಡು ಎಷ್ಟು ಐಷಾರಾಮಿಯಾಗಿ ಇದ್ರು ಅಂತೇಳಿ, ಈಗ ಏನಾದರೂ ಸುಪ್ರೀಂ ಕೋರ್ಟ್ ಬಂದು ಸರೆಂಡರ್ ಆಗಿ ಅಂತ ಹೇಳಿದ ಮೇಲೂ ಬಂದು ಅಲ್ಲೇನಾದರೂ ಜಾತ್ರೆಯಲ್ಲಿ ಕಾಣಿಸ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅವರು ಸಂಕಷ್ಟಕ್ಕೆ ಸಿಕ್ಕಾಕೊಂಡಂತಾಗುತ್ತೆ. ಸೊ ಹಾಗಾಗಿ ಯಾರು ಅವ್ರಿಗೆ ಅದನ್ನು ಸಜೆಸ್ಟ್ ಮಾಡಲಿಕ್ಕಿಲ್ಲ. ಅವರ ವಕೀಲರು ಕೂಡ ಅವ್ರಿಗೆ ಜೊತೆಗೆ ಕಾಂಟ್ಯಾಕ್ಟಲ್ಲಿ ಇರ್ತಾರೆ. ಆದಷ್ಟು ಬೇಗ ನೀವು ಬನ್ನಿ, ಬೆಂಗಳೂರಿಗೆ ಬಂದು ನೀವು ಶರಣಾಗಿ ಅನ್ನುವಂಥದ್ರ ಬಗ್ಗೆ
ಅವರಿಗೆ ಸೂಚನೆ ಹೋಗಿರುತ್ತೆ. ಅದರಂತೆ ಈಗ ಮಡಿಕೇರಿಯ ಶುಂಠಿಕೊಪ್ಪದಲ್ಲಿ ಏನು ಇದುವರೆಗೂ ಇದ್ರು, ಫಾರ್ಮ್ ಹೌಸ್ನಲ್ಲಿ ಇದ್ರು, ಅಲ್ಲಿಂದ ಹೊರಟಿದ್ದಾರೆ ಅನ್ನುವಂಥದ್ರ ಬಗ್ಗೆ ನಮಗೆ ಸಿಗ್ತಾ ಇರುವಂಥ ಮಾಹಿತಿ. ಸೊ ಮೈಸೂರು ಮಾರ್ಗವಾಗಿ ನೇರವಾಗಿ ಈಗ ಬೆಂಗಳೂರಿಗೆ ಬರ್ತಾರೆ, ಬಂದು ಅವರು ಶರಣಾಗ್ತಾರೆ. MDH ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH